ಮೊದಲನೇ ಅಧ್ಯಾಯದ ಮತ್ತೊಂದು ಪ್ರಮುಖ ವಿಭಾಗ ಅಂತಂದರೆ ಇಂಟ್ರೊಡಕ್ಷನ್ ಟು ಕರ್ನಾಟಕ ಹಿಸ್ಟ್ರಿ ಮತ್ತು ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಅದರಲ್ಲಿ ಮೊದಲನೇದು ಕರ್ನಾಟಕದ ಬಗ್ಗೆ ಒಂದು ಪೀಠಿಕೆ, ಒಂದು ಪ್ರವೇಶ. ಕರ್ನಾಟಕ ಹೇಗಿದೆ, ಇದರ ಲಕ್ಷಣ, ಭೌಗೋಳಿಕ ಲಕ್ಷಣ ಏನು, ಅಷ್ಟೇ ಒಂದು ಸ್ವಲ್ಪ ಸಂಗತಿಗಳನ್ನು ಇದು ತಿಳಿಸ್ಕೊಡ್ತದೆ. ಇಂಟ್ರೊಡಕ್ಷನ್ ಟು ಕರ್ನಾಟಕ ಹಿಸ್ಟ್ರಿ ಅನ್ನುವ ವಿಭಾಗದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ದಕ್ಷಿಣ ಭಾರತದ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ರಾಜ್ಯ, ಸಂಪತ್ಭರಿತವಾದಂಥ ರಾಜ್ಯ. ವಿಭಿನ್ನ ಸಂಪ್ರದಾಯ, ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಪಾರಿಸರಿಕ ಲಕ್ಷಣ, ಅದ್ಭುತವಾದಂಥ ಇತಿಹಾಸ, ಈ ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಸುಂದರವಾದಂಥ ನಾಡು ನಮ್ಮ ಕನ್ನಡ ನಾಡು ಕರ್ನಾಟಕ. ಇಂಥ ಕರ್ನಾಟಕದ ರಾಜ್ಯದಲ್ಲಿ ಹೆಚ್ಚಿನ ಜನರು ಆಡುವಂಥ ಭಾಷೆ ಅಂದರೆ ಅದು ನಮ್ಮ ಕಸ್ತೂರಿ ಕನ್ನಡ. ಶ್ರೇಷ್ಠವಾದಂಥ, ಅತ್ಯಂತ ಸುಂದರವಾದಂಥ, ಎಲ್ಲ ಭಾಷೆಗಳಿಗಿಂತ ಶ್ರೀಮಂತವಾದಂಥ ಭಾಷೆ ಅಂತಂದರೆ ಅದು ಕನ್ನಡ ಭಾಷೆ. ಆ ಕನ್ನಡ ಭಾಷೆಯನ್ನು ಮಾತನಾಡುವಂಥ ಜನರೇ ಈ ರಾಜ್ಯದಲ್ಲಿ ಇರುವಂಥವರು. ಈ ರಾಜ್ಯದ ಒಂದು ಆಡಳಿತಾತ್ಮಕ ಭಾಷೆಯೇ ಅದು ಕನ್ನಡ ಭಾಷೆ. ಕನ್ನಡ ಭಾಷೆ ತುಂಬ ಸುಂದರವಾದಂಥ ಮತ್ತು ಸಾಕಷ್ಟು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ಭಾಷೆ. ಇದಕ್ಕೆ 2000 ವರ್ಷಗಳ ಸ್ಪಷ್ಟ ಇತಿಹಾಸ ಇದೆ ಕನ್ನಡ ಭಾಷೆಗೆ. 2000 ವರ್ಷಗಳ ಹಿಂದೆ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನು ಈ ರಾಜ್ಯದಲ್ಲಿ ಕಂಡಿತ್ತು ಹೇಳುವಂಥದ್ದಕ್ಕೆ ನಮಗೆ ದಾಖಲೆ ಇದೆ. ಸೊ ಶಾಸ್ತ್ರೀಯ ಭಾಷೆ ಹೇಳುವಂಥ ಒಂದು ಮಾನ್ಯತೆ ಕೂಡ ಸಿಕ್ಕಿದೆ ಕನ್ನಡ ಭಾಷೆಗೆ. ಕರ್ನಾಟಕದ ಈ ಭಾಷೆಯಾದಂಥ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಹೇಳುವಂಥ ಒಂದು ಮಾನ್ಯತೆ ಕೂಡ ಪ್ರಾಪ್ತಿಯಾಗಿದೆ. 4 ಶಾಸ್ತ್ರೀಯ ಭಾಷೆಗಳಲ್ಲಿ, ಈ ದೇಶದ 4 ಶಾಸ್ತ್ರೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಒಂದು ಹೇಳುವಂಥದ್ದು ಕನ್ನಡಿಗರಾಗಿ ನಮಗೆಲ್ಲರಿಗೂ ಹೆಮ್ಮೆಯನ್ನು ತರುವಂಥ ಒಂದು ಸಂಗತಿಯಾಗಿದೆ. ಇಂಥ ಒಂದು ಕರ್ನಾಟಕ ರಾಜ್ಯದ ಸುತ್ತಮುತ್ತ ಅನೇಕ ರಾಜ್ಯಗಳಿವೆ. ಉದಾಹರಣೆಗೆ ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, ಗೋವಾ ಇದೆ. ಹಾಗೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ, ಪಶ್ಚಿಮದಲ್ಲಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿವೆ. ಹೀಗೆ ಒಂದೊಂದು ದಿಕ್ಕಿನಲ್ಲಿ ಒಂದಷ್ಟು ಬೇರೆ ಬೇರೆ ರಾಜ್ಯಗಳು, ಹಾಗೆ ಒಂದು ದಿಕ್ಕಿನಲ್ಲಿ ಸಮುದ್ರ, ಹೀಗೆ ತನ್ನ ಭೌಗೋಳಿಕ ವಿಸ್ತರಣೆಯನ್ನು ಹರಡಿಕೊಂಡಿರುವಂಥ ರಾಜ್ಯ ಕರ್ನಾಟಕ ರಾಜ್ಯ. ಇಂತಹ ಒಂದು ಶ್ರೇಷ್ಠವಾದಂಥ ರಾಜ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳುವುದಾದರೆ, ಇದರ ಮೂಲದ ಬಗ್ಗೆ, ಇದರ ಮೂಲದ ಕುರಿತು, ಮೂಲ ಮತ್ತು ಪ್ರಾಚೀನತೆ, ಇದರ ಮೂಲ ಮತ್ತು ಪ್ರಾಚೀನತೆ, ಈ ರಾಜ್ಯದ ಮೂಲ ಮತ್ತು ಪ್ರಾಚೀನತೆಯ ಬಗ್ಗೆ ಹೇಳುವುದಾದರೆ ಬೇರೆ ಬೇರೆ ಅಭಿಪ್ರಾಯಗಳಿದೆ ಇದರ ಬಗ್ಗೆ. ಇದರ ಮೂಲದ ಬಗ್ಗೆ ಮತ್ತು ಪ್ರಾಚೀನತೆಯ ಬಗ್ಗೆ ಬೇರೆ ಬೇರೆ ಇತಿಹಾಸಕಾರರು, ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಅಂಶಗಳನ್ನು ಕೊಡ್ತಾರೆ, ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಡ್ತಾರೆ. ಅವರಿಗೆ ಸಿಕ್ಕ ಆಧಾರಗಳ ಅನ್ವಯ ಅವರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಕರ್ನಾಟಕ ಹೇಳುವಂಥ ಒಂದು ಶಬ್ದ ಪ್ರಯೋಗದ ಪ್ರಾಚೀನ ಉಲ್ಲೇಖ ಎಲ್ಲಿದೆ, ಯಾವುದು ಅಂತ ಕೇಳಿದರೆ ಮಹಾಭಾರತದಲ್ಲಿದೆ. ಮಹಾಭಾರತ ಗೊತ್ತಿದೆ ನಿಮಗೆ. ಈ ದೇಶದ ಅದ್ಭುತವಾದಂಥ ಒಂದು ಸಂಪತ್ತದು ಮಹಾಭಾರತ. ಆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ, ಅದು 2 ಆಯಾಮಗಳು, 2 ಕಾಲಘಟ್ಟಗಳು. ಆ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಹೇಳುವಂಥ ಒಂದು ಶಬ್ದ ಪ್ರಯೋಗ ಇದೆ. ಇದು ಇದುವರೆಗಿನ ಅತ್ಯಂತ ಪ್ರಾಚೀನ ಉಲ್ಲೇಖ ಕರ್ನಾಟಕಕ್ಕೆ ಸಂಬಂಧಿಸಿ. ಆ ನಂತರ ಸಂಗಮ ಸಾಹಿತ್ಯದ ಶಿಲಪ್ಪದಿಕಾರಂ ಕೃತಿಯಲ್ಲೂ ಕೂಡ ಈ ಕನ್ನಡ ನಾಡನ್ನು ಕರುನಾಡರ್ ಅಂತ ಉಲ್ಲೇಖ ಮಾಡ್ತದೆ. ಈ ಶಿಲಪ್ಪದಿಕಾರಂ ಕರುನಾಡರ್ ಅಂತ ಶಿಲಪ್ಪದಿಕಾರಂ ಹೇಳುವಂಥ ಒಂದು ಗ್ರಂಥ, ಸಂಗಮ ಸಾಹಿತ್ಯದ ಒಂದು ಪ್ರಮುಖ ಗ್ರಂಥ ಶಿಲಪ್ಪದಿಕಾರಂ. ಅದರಲ್ಲಿ ಕರುನಾಡರ್ ಹೇಳುವಂಥ ಒಂದು ಪ್ರಯೋಗ ಇದೆ. ಅಂತೆಯೇ ಒಂದು ತಾಮ್ರಪಟ ಶಾಸನ, ವೆಲ್ವಿಕುಡಿ ತಾಮ್ರಪಟ ಶಾಸನ, ಇನ್ನೊಮ್ಮೆ ಹೇಳ್ತೇನೆ, ವೆಲ್ವಿಕುಡಿ ತಾಮ್ರಪಟ ಶಾಸನ. ಇದರಲ್ಲಿ ಕನ್ನಡ ನಾಡಿನ ಉಲ್ಲೇಖ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಕರುನಾಡಗನ್ ಹೇಳುವಂಥ ಪ್ರಯೋಗ. ಕರುನಾಡಗನ್, ಕನ್ನಡ ನಾಡನ್ನು ಕರುನಾಡಗನ್ ಅಂತ ಈ ವೆಲ್ವಿಕುಡಿ ತಾಮ್ರಪಟ ಶಾಸನ ಉಲ್ಲೇಖಿಸ್ತದೆ. ಹಾಗೆ ನಮ್ಮ ನಾಡು ಕಂಡ 2 ಅದ್ಭುತ
ಸಾಹಿತಿಗಳು, ವಿದ್ವಾಂಸರು, ಸಂಸ್ಕೃತಿ ಚಿಂತಕರು, ವಿಮರ್ಶಕರು ಆದಂತಹ ಶಂಭಾ ಜೋಯಿಷಿ ಮತ್ತು ದ.ರಾ ಬೇಂದ್ರೆ ಇಬ್ಬರು ಮಹಾನ್ ವ್ಯಕ್ತಿತ್ವ. ಇವರಿಬ್ಬರು ಈ ಕನ್ನಡ ನಾಡು ಹೇಳುವಂಥ ಶಬ್ದವನ್ನು ವಿಮರ್ಶೆ ಮಾಡ್ತಾರೆ. ಯಾವ ರೀತಿಯಲ್ಲಿ ಇದು ಬಂತು ಹೇಳುವಂಥ ಶಬ್ದವನ್ನು ವಿಮರ್ಶೆ ಮಾಡುವ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಹೀಗೆ ಕನ್ನಡ ನಾಡಿನ ಪ್ರಾಚೀನತೆ ಮತ್ತು ಮೂಲದ ಬಗ್ಗೆ ಈ ರೀತಿಯ ಭಿನ್ನವಾದಂಥ ಅಭಿಪ್ರಾಯಗಳನ್ನು ನಾವು ಹೇಳ್ಬೋದು. ಆಮೇಲೆ ಈ ಕನ್ನಡ ನಾಡಿನ ಭೌಗೋಳಿಕ ಲಕ್ಷಣಗಳು ಹೇಗಿದೆ? ನಾವು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಹೇಳಿದ್ವಿ, ಹಿಮಾಲಯ, ಮರುಭೂಮಿ ಹೀಗೆಲ್ಲ ಹೇಳಾಯ್ತಲ್ಲ. ಇನ್ನು ಕನ್ನಡ ನಾಡಿಗೆ ಬಂದರೆ ನಮ್ಮ ರಾಜ್ಯವಾದಂಥ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಹೇಗಿದೆ? ಕರ್ನಾಟಕ ಕೂಡ ಹಾಗೆ ಒಂದು ಜಿಲ್ಲೆಗಿಂತ ಇನ್ನೊಂದು ಜಿಲ್ಲೆ ಭೌಗೋಳಿಕ ಲಕ್ಷಣದಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಒಂದು ಪ್ರದೇಶ. ವಿಭಿನ್ನವಾದ ಭೌಗೋಳಿಕ ಲಕ್ಷಣಗಳನ್ನು ಈ ಕನ್ನಡ ನಾಡು ಹೊಂದಿದೆ. ಯಾವ್ಯಾವ ರೀತಿ? ಅದರಲ್ಲಿ ಮುಖ್ಯವಾಗಿ 4 ರೀತಿಗಳನ್ನು ಹೇಳ್ತಾರೆ ಇವರು. 4 ವಿಭಾಗಗಳಿವೆ ಕರ್ನಾಟಕದ ಭೌಗೋಳಿಕತೆಯಲ್ಲಿ. 4 ವಿಭಾಗಗಳು. ಒಂದನೇದು ಕೋಸ್ಟಲ್ ರೀಜನ್, ಅದು ಕರಾವಳಿ. ಒಂದನೇದು ಕರಾವಳಿ ಪ್ರದೇಶ. ಈ ಮಂಗಳೂರು, ಭಟ್ಕಳ, ಕಾರವಾರ ಈ ಎಲ್ಲ ಪ್ರದೇಶಗಳಿದೆಯಲ್ಲ, ಕರಾವಳಿ ಪ್ರದೇಶ, ಇದು ಒಂದು ಭೌಗೋಳಿಕ ಲಕ್ಷಣ, ಕನ್ನಡ ನಾಡಿನ ಒಂದು ರೀತಿಯ ಭೂ ಮೇಲ್ಮೈ ಲಕ್ಷಣ ಇದು. ಇನ್ನೊಂದು ಎರಡನೇದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಈಗ ಶಿವಮೊಗ್ಗ ಈ ಪ್ರದೇಶ ಎಲ್ಲ ಇದೆಯಲ್ಲ, ಪಶ್ಚಿಮ ಘಟ್ಟಗಳು. ಮೂರನೇದು ಮಲ್ನಾಡ್ ರೀಜನ್, ಉತ್ತರ ಕನ್ನಡ ಈ ಎಲ್ಲ ಪ್ರದೇಶ, ಮಲೆನಾಡು. ಈಗ ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ ಈ ಎಲ್ಲ ಪಶ್ಚಿಮ ಘಟ್ಟಗಳು ಮತ್ತು ಮಲೆನಾಡಿನ ಒಂದು ಪ್ರದೇಶಗಳಿಗೆ ಬಂದರೆ, ಇನ್ನು ಕೊನೆಯದಾಗಿ ಬಯಲು ಸೀಮೆ. ಈಗ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಗುಲ್ಬರ್ಗ, ಬಿಜಾಪುರ ಇವೆಲ್ಲ ಏನಿದೆಯಲ್ಲ, ಉತ್ತರ ಕರ್ನಾಟಕ ಅಂತ ನಾವು ಹೇಳ್ತೇವೆ. ಉತ್ತರ ಕನ್ನಡ ಬೇರೆ, ಉತ್ತರ ಕರ್ನಾಟಕ ಬೇರೆ. ಉತ್ತರ ಕನ್ನಡ ಮಲೆನಾಡಿಗೆ ಬಂದರೆ ಉತ್ತರ ಕರ್ನಾಟಕ ಬಯಲು ಸೀಮೆಗೆ ಹೋಗುತ್ತೆ. ಬಯಲು ಸೀಮೆ. ಸೊ ಹೀಗೆ ಈ ರೀತಿಯಲ್ಲಿ 4 ರೀತಿಯ ಭೌಗೋಳಿಕ ಲಕ್ಷಣಗಳನ್ನು ಕರ್ನಾಟಕ ಹೊಂದಿದೆ. ಕರ್ನಾಟಕದ ಈ ಎಲ್ಲ ಒಂದಷ್ಟು ಜಿಲ್ಲೆಗಳಿದೆಯಲ್ಲ, ಆ ಎಲ್ಲ ಜಿಲ್ಲೆಗಳನ್ನು ವಿಭಾಗ ಮಾಡಿ ಈ ರೀತಿ ಮಾಡಿದ್ದಾರೆ. ಕರಾವಳಿ ಒಂದಾದರೆ, ಪಶ್ಚಿಮ ಘಟ್ಟ ಒಂದು, ಮಲೆನಾಡು ಮತ್ತೊಂದು, ಬಯಲು ಸೀಮೆ ಮತ್ತೊಂದು. ಈ ರೀತಿಯಲ್ಲಿ 4 ನಮೂನೆಯ ಭೌಗೋಳಿಕ ಲಕ್ಷಣವನ್ನು ಕರ್ನಾಟಕ ರಾಜ್ಯ ಹೊಂದಿದೆ. ಇನ್ನು ಸಾಮ್ರಾಜ್ಯಗಳ ವಿಷಯಕ್ಕೆ ಬಂದರೆ, ಈ ಕನ್ನಡ ನಾಡನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದವರು ಯಾರು ಅಂತ ಕೇಳಿದರೆ, ನಮ್ಮನ್ನು ಆಳಿದಂತಹ ನಮ್ಮ ರಾಜರು, ನಮ್ಮ ಅರಸು ಮನೆತನಗಳು ಎಂಥೆಂಥ ಅದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಸಾಂಸ್ಕೃತಿಕವಾಗಿ. ನೋಡಿ, ಈ ಎಲ್ಲ ಈ ದೇವಾಲಯಗಳು ಅಥವಾ ಬಸದಿಗಳು ಇವೆಲ್ಲ ಏನು, ಕೋಟೆ ಕೊತ್ತಲಗಳು ಇವೆಲ್ಲ ಏನಿದೆಯಲ್ಲ, ಇವೆಲ್ಲ ನಮ್ಮ ಪ್ರಾಚೀನ ವಿಜ್ಞಾನ ತಂತ್ರಜ್ಞಾನ, ಬೇರೆ ಏನೂ ಅಲ್ಲ, ವಾಸ್ತುಶಿಲ್ಪೀಯ ವಿಜ್ಞಾನ ತಂತ್ರಜ್ಞಾನ ಇದು. ಈ ಎಲ್ಲ ಕೊಡುಗೆಗಳ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಂದರೆ, ನಮ್ಮ ರಾಜ್ಯವನ್ನು ಆಳಿದಂತಹ ನಮ್ಮ ಹೆಮ್ಮೆಯ ಅರಸರಿಗೆ, ನಮ್ಮ ಶ್ರೇಷ್ಠ ಸಾಮ್ರಾಜ್ಯಗಳಿಗೆ. ಅನೇಕ ಸಾಮ್ರಾಜ್ಯಗಳನ್ನು ನಾವು ಉಲ್ಲೇಖ ಮಾಡಬಹುದು. ಉದಾಹರಣೆಗೆ ಕದಂಬರು, ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಕದಂಬರು, ತಲಕಾಡನ್ನು ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡಿಕೊಂಡು ಆಡಳಿತ ನಡೆಸಿದಂಥ ಗಂಗರು, ಬದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಚಾಲುಕ್ಯರು, ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ರಾಷ್ಟ್ರಕೂಟರು, ದ್ವಾರ ಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೇಲೂರು, ಹಳೆಬೀಡು ಪ್ರದೇಶಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಹೊಯ್ಸಳರು, ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಕಲಚೂರಿಗಳು, ವಿಜಯನಗರವನ್ನು ಅಥವಾ ಹಂಪಿ ಪ್ರದೇಶವನ್ನು ರಾಜಧಾನಿಯನ್ನಾಗಿ, ಆನೆಗುಂದಿ, ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಜ್ಯದ ಅರಸರು, ಮೈಸೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದಂಥ ಒಡೆಯರುಗಳು,
ಆ ನಂತರ ಬೇರೆ ಬೇರೆ ಈ ಸಣ್ಣ ಪುಟ್ಟ ರಾಜಮನೆತನಗಳು ಅಥವಾ ಸಾಮಂತರು, ಪಾಳೆಗಾರರು, ನಾಯಕರು ಹೀಗೆಲ್ಲ ಹೇಳ್ತೇವಲ್ಲ ನಾವು, ಇವರೆಲ್ಲರೂ ಈ ಈ ಪ್ರದೇಶದ ಆ ಸಾಮಂತರಲ್ಲೂ ಕೂಡ ಅನೇಕ ಸಾಮಂತರು ಶ್ರೇಷ್ಠವಾದಂಥ ಕೊಡುಗೆಗಳನ್ನೇ ಕೊಟ್ಟಿದ್ದಾರೆ. ಸಾಮಂತರು ಈ ಪಠ್ಯದಲ್ಲಿ ಇಲ್ಲ ಅಷ್ಟೇ, ನಾವು ಕೇವಲ ಸ್ವತಂತ್ರ ಅರಸರು ಅನ್ನುವ ಹಣೆಪಟ್ಟಿಯನ್ನು ಹಚ್ಚಿಕೊಂಡಂಥ ರಾಜಮನೆತನಗಳ ಅಧ್ಯಯನವನ್ನು ಮಾತ್ರ ಮಾಡ್ತೇವೆ ಈ ಪಠ್ಯದೊಳಗೆ. ಆದರೆ ಅವರ ನಂತರ ಆಳ್ವಿಕೆ ಮಾಡಿದಂಥ ಸಾಮಂತರ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅದರ ಹೊರಗೆ ಹೋಗಿ ಅಧ್ಯಯನ ಮಾಡ್ಬೋದು, ಬಿಟ್ಟರೆ ಪಠ್ಯದೊಳಗಡೆ ಅದಕ್ಕೆ ಅವಕಾಶ ಇಲ್ಲ ನಮಗೆ. ಅನೇಕ ಸಾಮಂತರು ಕೂಡ, ಚಿತ್ರದುರ್ಗದ ನಾಯಕರಿರ್ಬೋದು, ಕೆಳದಿ ಅರಸರಿರ್ಬೋದು, ಸೋದೆಯ ಅರಸರಿರ್ಬೋದು, ಈ ಎಲ್ಲ ಗೇರುಸೊಪ್ಪೆಯ ಸಾಳುವರಿರ್ಬೋದು, ರಟ್ಟರಿರ್ಬೋದು, ಇವರೆಲ್ಲ ಸಾಮಂತರು ಏನಿದೆಯಲ್ಲ, ಇವರ ಆಳ್ವಿಕೆ ಕೂಡ ಅತ್ಯಂತ ಶ್ರೀಮಂತವಾಗಿಯೇ ಇತ್ತು ನಮ್ಮ ನಾಡಿಗೆ ಸಂಬಂಧಪಟ್ಟು. ಹೀಗಾಗಿ ಇವರೆಲ್ಲರ ಒಂದು ಕೊಡುಗೆ ಅಸಾಮಾನ್ಯವಾಗಿದೆ ನಮ್ಮ ರಾಜ್ಯದ ಸಂಸ್ಕೃತಿಗೆ ಸಂಬಂಧಪಟ್ಟು. ಮಾತ್ರ ಅಲ್ಲ, ಇನ್ನು ನಾವು ಸ್ವಾತಂತ್ರ್ಯ ಚಳುವಳಿ, ರಾಷ್ಟ್ರೀಯ ಚಳುವಳಿಗೆ ಬಂದರೂ ಅಲ್ಲೂ ಕೂಡ ಕರ್ನಾಟಕದ ಪಾತ್ರ ತುಂಬ ಇದೆ. ಕರ ನಿರಾಕರಣ ಚಳುವಳಿ, ವಿಶೇಷವಾಗಿ ಕರ ನಿರಾಕರಣ ಚಳುವಳಿಯಲ್ಲಂತೂ ಕರ್ನಾಟಕದ ಪಾತ್ರ ತುಂಬ ಇದೆ. ಸಾಕಷ್ಟು ಈ ಉದಾಹರಣೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡನೇ ತೆಗೆದುಕೊಂಡ್ರೆ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟು ಸಾವಿರಾರು ಜನರು ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿಯಾಗಿ ತಮ್ಮ ತ್ಯಾಗ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವರು ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿದ ಅನೇಕ ದಾಖಲೆಗಳು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಇದಕ್ಕೆ ಸಂಬಂಧಪಟ್ಟು ಮಾತ್ರ ಹೇಳ್ತೇನೆ, ಎಲ್ಲ ಜಿಲ್ಲೆಗಳದ್ದು ಇದೆ. ಆದರೆ ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟು ನಾವು ಸಾಕಷ್ಟು ಈ ಬಲಿದಾನದ ಸಂಗತಿಗಳನ್ನು, ರಾಷ್ಟ್ರೀಯ ಚಳುವಳಿಗಳಿಗೆ ಸಂಬಂಧಪಟ್ಟು ಇತಿಹಾಸದ ಪುಟಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಭಾಷೆಯ ವಿಷಯದಲ್ಲೂ ಕೂಡ ಸಾಕಷ್ಟು ಶ್ರೀಮಂತಿಕೆಯನ್ನು ಕಂಡುಕೊಂಡಂಥ ಒಂದು ರಾಜ್ಯ ಇದಾಗಿದೆ. ಇದು ನಮ್ಮ ಕನ್ನಡ ನಾಡಿಗೆ ಸಂಬಂಧಪಟ್ಟು ಇರುವಂಥ ಒಂದು ಪೂರ್ವ ಪೀಠಿಕೆ. ಕನ್ನಡ ನಾಡು ಇನ್ನೂ ಆಳವಾಗಿ ನಾವು ಹೋಗ್ಬೋದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟು. ಆದರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟು ನೀವು ಇದಿಷ್ಟು ಅಂಶಗಳನ್ನು ತಿಳ್ಕೊಂಡ್ರೆ ಸಾಕು. 1 ಅಥವಾ 2 ಮಾರ್ಕ್ಸ್ ಪ್ರಶ್ನೆಗಳು ಯಾವುದಾದ್ರೂ ಬೀಳ್ಬೋದು. ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟು ಅವರ ರಾಜಧಾನಿ ಯಾವುದು, ಅಥವಾ ಅವರು ಆ ಸಾಮ್ರಾಜ್ಯದ ಪ್ರಮುಖ ಅರಸರು ಯಾರು, ಈ ಥರದ 1-2 ಮಾರ್ಕ್ಸಿಗೆ ಸಂಬಂಧಪಟ್ಟು ಬೀಳ್ಬೋದು. ಬಿಟ್ಟರೆ ಉಳಿದಂತೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಂದ ಯಾವುದೇ ಪ್ರಶ್ನೆಗಳು ಈ ಕರ್ನಾಟಕಕ್ಕೆ ಸಂಬಂಧಪಟ್ಟು, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟು ಏನು ಬೀಳೋದಿಲ್ಲ. ಸೊ ಇವಿಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟು ಒಂದು ಸಂಕ್ಷಿಪ್ತವಾದಂಥ ಪೀಠಿಗೆ, ಒಂದು ಕರ್ನಾಟಕದ ಇತಿಹಾಸಕ್ಕೊಂದು ಪ್ರವೇಶ ಇದು ಅಷ್ಟೇ. ಆಮೇಲೆ ನಮ್ಮ ಅತ್ಯಂತ ಮುಖ್ಯವಾದಂಥ ಒಂದು ವಿಭಾಗ ಈ ಚಾಪ್ಟ್ರಲ್ಲಿ ಅಂತಂದರೆ ಅದು ಆಧಾರಗಳು, ಭಾರತದ ಇತಿಹಾಸದ ಆಧಾರಗಳು. ಇದನ್ನು ನಾವು ಸೋರ್ಸ್ ಅಂತ ಕರಿತೇವೆ. ಆಧಾರಗಳು ಅಂತಂದರೆ ಏನು? ಭಾರತದ ಇತಿಹಾಸದ ರಚನೆಗೆ ನಮಗೆ ದೊರಕಬಹುದಾದ ಐತಿಹಾಸಿಕ ಸಾಮಗ್ರಿಗಳು. ಭಾರತದ ಇತಿಹಾಸದ ರಚನೆಗೆ ನಮಗೆ ದೊರಕಬಹುದಾದ ಐತಿಹಾಸಿಕ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಕರಿತೇವೆ. ಒಂದು ಪ್ರಸಿದ್ಧವಾದ ಮಾತಿದೆ ಈ ಇತಿಹಾಸದ ಪಠ್ಯದೊಳಗೆ, ಅದು ನಿಮಗೆ 1 ಅಥವಾ 2 ಮಾರ್ಕ್ಸಿಗೂ ಕೂಡ ಕೇಳಬಹುದು. ಇತಿಹಾಸ, ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಅಂತ. ನೋ ಸೋರ್ಸಸ್ ನೋ ಹಿಸ್ಟ್ರಿ. ಆಧಾರವಿಲ್ಲದೆ ಇತಿಹಾಸ ಇಲ್ಲ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಹೇಗೆ ಬರಿತೀರಿ ನೀವು ಆಗ? ಆಧಾರಗಳು ಇತಿಹಾಸದ ರಚನೆಯಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಇತಿಹಾಸದ ರಚನೆಯಲ್ಲಿ ಆಧಾರಗಳೇ ಮುಖ್ಯವಾದಂಥ ಒಂದು ವಿಭಾಗ. ಆಧಾರಗಳಲ್ಲಿ ವಿವಿಧ ರೀತಿಯ ಆಧಾರಗಳಿವೆ. ಮುಖ್ಯವಾಗಿ ಪ್ರಾಚ್ಯಶಾಸ್ತ್ರೀಯ ಆಧಾರಗಳು ಮತ್ತು ಲಿಖಿತ ದಾಖಲೆಗಳು ಅಂತ. ಅವುಗಳನ್ನು ಇಟ್ಟುಕೊಂಡು ಇತಿಹಾಸ ರಚನೆ ಮತ್ತು ಅಧ್ಯಯನ ಸಾಧ್ಯ ಆಗುತ್ತದೆ. ಆಧಾರಗಳಿಲ್ಲದ ಇತಿಹಾಸ ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಿಲ್ಲ, ಸತ್ಯಕ್ಕೆ ದೂರವಾಗಿರ್ತದೆ. ಹೀಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಸೊ ಆಧಾರಗಳ ಸಹಾಯವಿಲ್ಲದೆ ನಾವು ಇತಿಹಾಸದ ರಚನೆಯನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ಪಷ್ಟವಾದಂಥ ಇತಿಹಾಸದ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆಧಾರಗಳ ಪ್ರಾಮುಖ್ಯತೆ. ಇತಿಹಾಸದಲ್ಲಿ ಆಧಾರಗಳ
ಪ್ರಾಮುಖ್ಯತೆ, ಈ ರೀತಿಯಲ್ಲಿ ನಾವು ಆಧಾರಗಳ ಪ್ರಾಮುಖ್ಯತೆಯನ್ನು ಹೇಳ್ಬೋದು. ಭಾರತದ ಇತಿಹಾಸವನ್ನು ತೆಗೆದುಕೊಳ್ಳಿ, ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಳ್ಳಿ, ಅಲ್ಲಿ ಆಧಾರಗಳು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಎಲ್ಲ ಇತಿಹಾಸದ ರಚನೆಯ ಹಿಂದೂ ಕೂಡ ಒಂದಷ್ಟು ಆಧಾರಗಳ ಪ್ರಾತಿನಿಧ್ಯತೆ ಇದೆ, ಪಾತ್ರ ಇದೆ. ಆಧಾರಗಳಿಗೆ ಹೋಗುವುದಕ್ಕಿಂತ ಮೊದಲು ನಾವು ಇತಿಹಾಸದ ಒಂದು ವಿಭಾಗವನ್ನು ನೋಡಬೇಕು. ಇತಿಹಾಸದಲ್ಲಿ 2 ರೀತಿಯ ಕಾಲಘಟ್ಟಗಳನ್ನು ನಾವು ವಿಭಾಗಿಸ್ತೇವೆ. ಅಧ್ಯಯನದ ಅನುಕೂಲತೆಗಾಗಿ 2 ರೀತಿಯ ಇತಿಹಾಸದ ಕಾಲಘಟ್ಟಗಳು. ಒಂದು ಇತಿಹಾಸ ಪೂರ್ವ ಯುಗ. ಇತಿಹಾಸ ಪೂರ್ವ ಯುಗ, ಇನ್ನೊಂದು ಐತಿಹಾಸಿಕ ಯುಗ. ಇತಿಹಾಸ ಪೂರ್ವ ಯುಗ ಮತ್ತು ಐತಿಹಾಸಿಕ ಯುಗ ಅಂತ. ಇತಿಹಾಸ ಪೂರ್ವ ಯುಗ ಅಂದರೆ ಏನು? ಯಾವ ಕಾಲಘಟ್ಟದಲ್ಲಿ ಬರವಣಿಗೆಯ ದಾಖಲೆಗಳ ಲಭ್ಯತೆ ಇಲ್ಲವೋ, ಅಂದರೆ ರಿಟರ್ನ್ ಡಾಕ್ಯುಮೆಂಟ್ಸ್, ರಿಟರ್ನ್ ರೆಕಾರ್ಡ್ಸ್ಗಳು, ಬರವಣಿಗೆಯ ದಾಖಲೆಗಳ ಲಭ್ಯತೆ ಇಲ್ಲವೋ ಆ ಕಾಲವನ್ನು ನಾವು ಇತಿಹಾಸ ಪೂರ್ವ ಯುಗ ಅಂತ ಹೇಳಿದ್ರೆ, ಎಲ್ಲಿ ಬರವಣಿಗೆಗಳ ದಾಖಲೆಗಳ ಲಭ್ಯತೆ ಇದೆಯೋ ಅದನ್ನು ನಾವು ಐತಿಹಾಸಿಕ ಯುಗ ಅಂತ ಕರಿತೇವೆ, ಅಥವಾ ಸಾಮ್ರಾಜ್ಯಗಳ ಯುಗ ಅಂತಲೂ ಹೇಳುವುದುಂಟು ಆ ಕಾಲಕ್ಕೆ. ಆದರೆ ನಿಮ್ಮ ಸುಲಭತೆಗಾಗಿ ಈ ರೀತಿ ಮಾಡಿಕೊಳ್ಳಿ, ಇತಿಹಾಸ ಪೂರ್ವ ಯುಗ, ಐತಿಹಾಸಿಕ ಯುಗ, ಈ ರೀತಿಯಲ್ಲಿ ವಿಭಾಗಿಸಲ್ಪಟ್ಟಿದೆ ಭಾರತದ ಇತಿಹಾಸ ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಇದು, ಪದ್ಧತಿ ಇದು. ಇನ್ನು ನಾವು ಆಧಾರಗಳಿಗೆ ಬಂದರೆ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಪ್ರಾಚ್ಯಶಾಸ್ತ್ರೀಯ ಆಧಾರ, ಇನ್ನೊಂದು ಲಿಖಿತ ಆಧಾರ. ಪ್ರಾಚ್ಯಶಾಸ್ತ್ರೀಯ ಆಧಾರ ಮತ್ತೊಂದು ಲಿಖಿತ ಆಧಾರ. ಪ್ರಾಚ್ಯಶಾಸ್ತ್ರೀಯ ಆಧಾರಗಳೆಂದರೆ ಏನು? ಪ್ರಾಚ್ಯಶಾಸ್ತ್ರೀಯ ಆಧಾರಗಳು ಅಂದರೆ ಮಾನವನ ಗತಕಾಲದ ಬದುಕಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ಒಂದಷ್ಟು ವಸ್ತುವಿನ ರೂಪದ ಸಾಮಗ್ರಿಗಳನ್ನು ನಾವು ಪ್ರಾಚ್ಯಶಾಸ್ತ್ರೀಯ, ಪಾಸ್ಟ್ ಹ್ಯೂಮನ್ ಲೈಫ್ ರಿಮೈನ್ಸ್ ಅಂತ ಹೇಳ್ತೇವೆ. ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು ಅಂತ ಕರೆದು, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ. ಅದು ಆ ಕಾಲದ ಪ್ರಾಚೀನ ಕಾಲದ ಒಡವೆಗಳಿರ್ಬೋದು, ಅಥವಾ ಅವರು ಉಪಯೋಗಿಸಿದಂಥ ವಸ್ತುಗಳಿರ್ಬೋದು, ಆ ಕಾಲದ ಕಟ್ಟಡಗಳ ಒಂದು ಅವಶೇಷಗಳಿರ್ಬೋದು, ಪಳೆಯುಳಿಕೆಗಳಿರ್ಬೋದು, ಆಮೇಲೆ ಶಾಸನಗಳಿರ್ಬೋದು, ಹಳೆಯ ನಾಣ್ಯಗಳಿರ್ಬೋದು, ಹಳೆಯ ಕಾಲದ ವಸ್ತುಗಳಿರ್ಬೋದು, ಗಡಿಗೆ ಮಡಿಕೆ ಚೂರುಗಳಿರ್ಬೋದು, ಇವೆಲ್ಲವನ್ನು ನಾವು ಈ ಒಂದು ಸೆಕ್ಷನ್ ಒಳಗೆ ತರಬೇಕು, ಪ್ರಾಚ್ಯಶಾಸ್ತ್ರೀಯ ಆಧಾರದೊಳಗೆ ತರಬೇಕು. ಈಗ ನಿಮಗೊಂದು ಗಡಿಗೆ ಮಡಿಕೆಯ ಚೂರು ಈಗ ಒಂದು 1000 ವರ್ಷದ ಹಿಂದಿನದು ಅಂದಾಜು ಸಿಕ್ತು ಅಂತಂದರೆ ಯಾವ ಆಧಾರದಲ್ಲಿ ಹಾಕ್ತೀರಿ ನೀವು? ಈ ಆಧಾರಕ್ಕೆ ತರಬೇಕು, ಪ್ರಾಚ್ಯಶಾಸ್ತ್ರೀಯ ದಾಖಲೆ. ಅದೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್. ಅದು ಒಂದು ಪಾಟ್ರಿ ಪೀಸ್ ಸಿಕ್ತು ನಿಮಗೆ, ಹಲವಾರು ಶತಮಾನಗಳ ಹಿಂದಿನ ಒಂದು ಪಾಟ್ರಿ ಪೀಸ್ ಸಿಕ್ತು ಅಂದರೆ ದಟ್ ಶುಡ್ ಬಿ ಕಮ್ಸ್ ಅಂಡರ್ ದಿಸ್ ಆರ್ಕಿಯಾಲಜಿಕಲ್ ಸೋರ್ಸ್. ಅದು ಪ್ರಾಚ್ಯಶಾಸ್ತ್ರೀಯ ಆಧಾರಗಳ ವಲಯದೊಳಗೆ ಬರಬೇಕು. ಒಂದು ಹಳೆಯ ಕಾಲದ ಬರವಣಿಗೆಯ ಕಾಗದ ಸಿಕ್ತು ಅಂತಂದರೆ ಅಲ್ಲಿ ಹೋಗಬೇಕು, ಲಿಖಿತ ಆಧಾರದ ಸೆಕ್ಷನ್ಗೆ ಹೋಗಬೇಕು. ಸೊ ಈ ರೀತಿಯಲ್ಲಿ ಪ್ರಾಚ್ಯಶಾಸ್ತ್ರೀಯ ಮತ್ತು ಲಿಖಿತ ಆಧಾರ ಹೇಳುವಂಥ 2 ಭಾಗಗಳನ್ನು ನಾವು ಆಧಾರಗಳಲ್ಲಿ ಮಾಡಿಕೊಂಡಿದ್ದೇವೆ. ಪ್ರಾಚ್ಯಶಾಸ್ತ್ರೀಯ ಆಧಾರಗಳಲ್ಲಿ 5 ರೀತಿ ಇದೆ. 5 ರೀತಿಯ ಪ್ರಾಚ್ಯಶಾಸ್ತ್ರೀಯ ಆಧಾರಗಳಿದೆ. ಮೊದಲನೇದಾಗಿ ಉತ್ಖನನ ಅಥವಾ ಭೂ ಉತ್ಖನನ. ಎರಡನೇದು ನಾಣ್ಯ, ಎರಡನೇದು ಸ್ಮಾರಕಗಳು,
ಅಂದರೆ ಮಾನ್ಯುಮೆಂಟ್. ಮೂರನೇದು ನಾಣ್ಯಗಳು. ನಾಲ್ಕನೇದು ಚಿತ್ರಕಲೆ. ಐದನೇದು ಶಾಸನಗಳು. ಶಾಸನಗಳು ಈ ರೀತಿಯಲ್ಲಿ 5 ರೀತಿಯ ಪ್ರಾಚ್ಯಶಾಸ್ತ್ರೀಯ ಆಧಾರಗಳು. ಎಷ್ಟಿದೆ? ಪ್ರಾಚ್ಯಶಾಸ್ತ್ರೀಯ ಆಧಾರಗಳು ಎಂದರೇನು ಹೇಳಿದೆ. ಪ್ರಾಚ್ಯಶಾಸ್ತ್ರೀಯ ಆಧಾರಗಳಲ್ಲಿ ಎಷ್ಟು ವಿಧಗಳು ಅನ್ನೋದನ್ನು ಈಗ ಹೇಳ್ತಾ ಇದ್ದೇನೆ. ಮೊದಲನೇದು ಭೂ ಉತ್ಖನನ, ಎರಡನೇದು ಸ್ಮಾರಕಗಳು, ಮೂರನೇದು ನಾಣ್ಯಗಳು, ನಾಲ್ಕನೇದು ಚಿತ್ರಕಲೆ, ಐದನೇದು ಶಾಸನಗಳು. ಈಗ ಒಂದೊಂದೇ ಅರ್ಥ ನೋಡ್ತಾ ಹೋಗೋಣ. ಮೊದಲನೇದು ಭೂ ಉತ್ಖನನ ಅಂದರೆ ಏನು? ನಿಮಗಿದೊಂದು ಹೊಸ ಶಬ್ದ ಆಗಿರಬಹುದು ಅಥವಾ ಕೆಲವರು ಕೇಳಿರಲೂಬಹುದು. ಎಕ್ಸ್ಕವೇಷನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಭೂ ಉತ್ಖನನ, ಭೂ ಅಂದರೆ ಭೂಮಿ, ಉತ್ಖನನ ಅಂದರೆ ಅಗೆಯುವುದು. ಸೊ ಭೂಮಿಯನ್ನು ಅಗೆಯುವ ಒಂದು ವಿಧಾನ ಭೂ ಉತ್ಖನನ. ಬೇಕಾಬಿಟ್ಟಿ ಅಗಿಯೋದಾ ಅಥವಾ ಹೇಗೆ ಬೇಕಾದರೂ ಅಗಿಯೋದಾ? ಒಟ್ಟಾರೆ ಅಗಿಯೋದಲ್ಲ. ವೈಜ್ಞಾನಿಕ ಪದ್ಧತಿಯ ಅಡಿಯಲ್ಲಿ ಭೂಮಿಯನ್ನು ಉತ್ಖನಿಸುವ ಒಂದು ಪದ್ಧತಿಯನ್ನು ನಾವು ಭೂ ಉತ್ಖನನ, ಇಟ್ ಶುಡ್ ಬಿ ಇನ್ ಸೈಂಟಿಫಿಕ್ ಮೆಥಡ್. ವೈಜ್ಞಾನಿಕ ಪರಿಧಿಯ ಒಳಗೆ, ಪದ್ಧತಿಯ ಒಳಗೆ ಅದು ಇರುತ್ತದೆ. ಹೇಗೆ ಬೇಕಾದರೆ ಹಾಗೆ ಭೂಮಿಯನ್ನು ಉತ್ಖನನಿಸುವುದು ಅಲ್ಲ. ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೊಂದು ಮಾರ್ಗ ಇದೆ. ಆ ಮಾರ್ಗದ ಒಳಗೆ ಭೂಮಿಯನ್ನು ಅಗೆದು ಅಲ್ಲಿನ ವಸ್ತುಗಳನ್ನು ತೆಗೆದು ಅಧ್ಯಯನ ಮಾಡುವಂಥ ಒಂದು ಪದ್ಧತಿಗೆ ನಾವು ಭೂ ಉತ್ಖನನ ಅಂತ ಹೇಳ್ತೇವೆ. ಭೂ ಉತ್ಖನನದಿಂದ ನಮ್ಮ ದೇಶದ ಎಷ್ಟೋ ಐತಿಹಾಸಿಕ ಸಂಗತಿಗಳಿಗೆ ಒಂದು ಸ್ಪಷ್ಟತೆ ದೊರಕಿದೆ. ಉದಾಹರಣೆಗೆ ಭೂ ಉತ್ಖನನ ಹೇಳುವಂಥ ಪದ್ಧತಿ ಇರದೇ ಹೋಗಿದ್ದರೆ ಹರಪ್ಪ ನಾಗರಿಕತೆ ಹೊರಗೆ ಬರ್ತಾ ಇರಲಿಲ್ಲ. ಹರಪ್ಪಾದಂಥ ಒಂದು ಅದ್ಭುತ ನಾಗರಿಕ ಜೀವನ ವ್ಯವಸ್ಥೆ ಹೊರಗೆ ಬರಲಿಕ್ಕೆ ನಮಗೆ ಭೂ ಉತ್ಖನನದಂಥ ಒಂದು ಮಾದರಿಗಳು ಬೇಕಾಯಿತು. ಇದರಲ್ಲೂ ಕೂಡ 2 ರೀತಿಯಲ್ಲಿದೆ, ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಅಂತ. ಆ 2 ರೀತಿಯ ಉತ್ಖನನಗಳನ್ನು ಬಳಸಿಕೊಂಡು ಭೂ ಉತ್ಖನನವನ್ನು ಮಾಡ್ತಾರೆ. ಒಂದು ಆಳವಾದಂಥ ಭೂಮಿಯ ಆಳದಲ್ಲಿ ಇದ್ದಂಥ ವಸ್ತುಗಳನ್ನು ಅಧ್ಯಯನ ಮಾಡಲಿಕ್ಕಾದರೆ, ಇನ್ನೊಂದು ಅಗಲದ ವ್ಯಾಪ್ತಿಯ ವಿಸ್ತಾರವಾದಂಥ ಪ್ರದೇಶದಲ್ಲಿ ನಡೆಯುವ ಸಂಶೋಧನೆಯಕ್ಕೆ. ಹೀಗೆ ವರ್ಟಿಕಲ್ ಮತ್ತು ಹೊರಿಜಾಂಟಲ್ 2 ರೀತಿಯ ಉತ್ಖನನಗಳನ್ನು ಕರ್ನಾಟಕದಲ್ಲೂ ಕೂಡ ಚಂದ್ರಗಿರಿ ಇರ್ಬೋದು, ಹಂಪಿ ಇರ್ಬೋದು, ಈ ಎಲ್ಲ ಪ್ರದೇಶಗಳ ಸನ್ನತಿ ಇರ್ಬೋದು, ಈ ಎಲ್ಲ ಪ್ರದೇಶಗಳಲ್ಲೂ ವಡಗಾಂವ್ ಮಾಧವಪುರ ಇರ್ಬೋದು ಉತ್ಖನನಗಳು ಆಗಿವೆ. ಆ ಉತ್ಖನನಗಳಿಂದ ಅನೇಕ ಸಂಗತಿಗಳು ನಮಗೆ ದೊರಕಿದೆ. ಇದು ಉತ್ಖನನದ ವಿಷಯ. ಆದರೆ ಎರಡನೇದು ಸ್ಮಾರಕಗಳು. ಸ್ಮಾರಕಗಳು ಕೂಡ ಒಂದು ಬಹುಮುಖ್ಯವಾದಂಥ ಒಂದು ಆಧಾರ. ಈ ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ನಮಗೆ ದೊರಕಬಹುದಾದ ಒಂದು ಅತಿ ಮುಖ್ಯವಾದಂಥ ಪ್ರಾಚ್ಯಶಾಸ್ತ್ರೀಯ ಆಧಾರ ಅಂತಂದರೆ ಅದು ಸ್ಮಾರಕಗಳು. ಸ್ಮಾರಕಗಳು ಅಂದರೆ ಏನು? ಸ್ಮಾರಕಗಳು ಅಂದರೆ ಐತಿಹಾಸಿಕ ಕಟ್ಟಡಗಳನ್ನು ನಾವು ಸ್ಮಾರಕಗಳು ಅಂತ ಹೇಳ್ತೇವೆ. ಅದು ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ದೇವಾಲಯದ ರೂಪದಲ್ಲೂ ಇರಬಹುದು, ಕೋಟೆಯ ರೂಪದಲ್ಲೂ ಇರಬಹುದು, ಬಸದಿಯ ರೂಪದಲ್ಲೂ ಇರಬಹುದು, ಗೋರಿ ಮಸೀದಿಯ ರೂಪದಲ್ಲೂ ಇರ್ಬೋದು, ಚರ್ಚ್ ರೂಪದಲ್ಲೂ ಇರ್ಬೋದು, ಅಥವಾ ಯಾವುದೋ ಒಂದು ಕಟ್ಟಡದ ರೂಪದಲ್ಲೂ, ಪ್ರಾಚೀನ ಕಟ್ಟಡದ ರೂಪದಲ್ಲೂ ಇರ್ಬೋದು. ಅದನ್ನೆಲ್ಲ ನಾವು ಸ್ಮಾರಕಗಳು ಅಂತ ಹೇಳ್ತೇವೆ. ಅಂತೆಯೇ ಶಿಲ್ಪಗಳು ಕೂಡ ನಮಗೆ ದೊರಕುವಂತಹ ಒಂದು ಅತಿ ಮುಖ್ಯವಾದಂಥ ಆಧಾರವೇ. ಹೀಗಾಗಿ ಸ್ಮಾರಕಗಳು ಕೂಡ ನಮಗೆ ಇತಿಹಾಸದ ರಚನೆಯಲ್ಲಿ ಸಹಾಯವಾಗಬಲ್ಲ ಒಂದು ಬಹುಮುಖ್ಯವಾದಂಥ ಆಧಾರ. ಅನೇಕ ಸ್ಮಾರಕಗಳನ್ನು ಹೆಸರಿಸ್ಬೋದು ನಮಗೆ. ಕೈಲಾಸನಾಥ ಟೆಂಪಲ್, ಕೈಲಾಸನಾಥ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಇರಬಹುದು, ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ಇರ್ಬೋದು, ಲಕ್ಕುಂಡಿಯ ಕಾಶಿ ವಿಶ್ವನಾಥ ದೇವಾಲಯ ಇರಬಹುದು. ಹೀಗೆ ಇಟಗಿಯ ಮಹದೇವ ದೇವಾಲಯ ಇರಬಹುದು. ದೇವಾಲಯಗಳ ಚಕ್ರವರ್ತಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಇಟಲಿಯ ಮಹಾದೇವ ದೇವಾಲಯ ಇರ್ಬೋದು, ಹಂಪಿಯ ವಿರೂಪಾಕ್ಷ ದೇವಾಲಯ ಇರ್ಬೋದು, ಕೆಳದಿಯ ಅಘೋರೇಶ್ವರ ದೇವಾಲಯ ಇರ್ಬೋದು. ಹೀಗೆ ಅನೇಕ ಅದ್ಭುತವಾದಂತಹ ದೇವಾಲಯಗಳು ನಮ್ಮ ಆ ಕಾಲದ ಪ್ರಾಚೀನ ತಂತ್ರಜ್ಞಾನ ವಾಸ್ತುಶಿಲ್ಪದ ಬಗ್ಗೆ, ಜೊತೆಯಲ್ಲಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನೆಲ್ಲ ತಿಳಿಸಲಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡುವಂಥ ಒಂದು ಆಕರ ಆಗಿದೆ. ಮೂರನೇದಾಗಿ ನಾಣ್ಯಗಳು. ನಾಣ್ಯಗಳ ವಿಷಯಕ್ಕೆ ಬಂದರೆ, ನಾಣ್ಯಗಳು ಕೂಡ
ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಹೇಳ್ತೇವೆ, ನ್ಯೂಮಸ್ಮ್ಯಾಟಿಕ್ಸ್, ನಾಣ್ಯಶಾಸ್ತ್ರಗಳು. ನಾಣ್ಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಶಾಸ್ತ್ರ ಇದೆ, ಒಂದು ಸೂತ್ರ, ಒಂದು ಶಾಸ್ತ್ರ, ಎರಡೂ ಇದೆ. ಪ್ರತಿಯೊಂದು ಅಧ್ಯಯನ ವಿಧಾನಕ್ಕೂ ಒಂದು ಸೂತ್ರ ಅಂತ ಇರ್ತದೆ, ಒಂದು ಶಾಸ್ತ್ರ ಅಂತ ಇರ್ತದೆ. ಸೊ ನಾಣ್ಯಶಾಸ್ತ್ರ, ನ್ಯೂಮಸ್ಮ್ಯಾಟಿಕ್ಸ್, ನಾಣ್ಯಗಳನ್ನು, ಪ್ರಾಚೀನ ನಾಣ್ಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಇರುವ ಒಂದು ವ್ಯವಸ್ಥೆ ನಮಗೆ, ಅದನ್ನು ನಾಣ್ಯಶಾಸ್ತ್ರ ಅಂತ ಹೇಳ್ತೇವೆ. ನಾಣ್ಯಗಳು ಕೂಡ ನಮಗೆ ಇತಿಹಾಸದ ಅಧ್ಯಯನ ಮಾಡಲಿಕ್ಕೆ ಸಿಗುವ ಒಂದು ಆಧಾರ. ಈಗ ಒಂದು ನಾಣ್ಯದಿಂದ ನಾವು ಇತಿಹಾಸದ ರಚನೆ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಏನೇನು ಲಾಭ ಆಗ್ತದೆ, ಏನೇನು ಮಾಹಿತಿ ಸಿಗ್ತದೆ ಅಂದರೆ ರಾಜನ ಹೆಸರು ಸಿಗ್ಬೋದು, ಅವನ ಟೈಟಲ್ಗಳು ಸಿಗ್ಬೋದು, ಕಾಲಮಾನ ಸಿಗ್ಬೋದು, ಆ ಕಾಲದ ಭಾಷೆ, ಆ ಕಾಲದ ಲಿಪಿ ಸಿಗ್ಬೋದು, ಆ ಕಾಲದ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗಳ ಪರೋಕ್ಷವಾಗಿ ತಿಳ್ಕೊಳ್ಬೋದು, ವ್ಯಾಪಾರ, ವಾಣಿಜ್ಯ, ಟ್ರೇಡಿಂಗ್ ಸಿಸ್ಟಮ್, ಈ ಎಲ್ಲದರ ಬಗ್ಗೆ ಕೂಡ ನಮಗೆ ಇದು ಮಾಹಿತಿಯನ್ನು ಒದಗಿಸಿಕೊಡುತ್ತದೆ, ನಾಣ್ಯಗಳ ಒಂದು ಉಪಲಬ್ಧಿಗೆ ಹೇಳುವಂಥದ್ದು. ಹೀಗಾಗಿ ಈ ನಾಣ್ಯಗಳನ್ನು ತಯಾರಿಸುವಂಥ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಮೌರ್ಯರ ಕಾಲದಿಂದಲೇ ಪ್ರಾರಂಭ ಆಯಿತು. ಅದಕ್ಕೂ ಹಿಂದೂ ಇತ್ತು, ಅದರ ಸ್ಪಷ್ಟತೆಯನ್ನು ಪಡ್ಕೊಂಡಿದ್ದು ಮೌರ್ಯ ಕಾಲದಲ್ಲಿ. ಸೊ ಮೌರ್ಯರ ಕಾಲಾವಧಿಯಿಂದ ಹಿಡಿದು ಮೌರ್ಯ ಕಾಲದ್ದು, ಶಾತವಾಹನರದ್ದು, ಗುಪ್ತರ ಕಾಲದ ನಾಣ್ಯಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹೀಗಾಗಿ ನಾಣ್ಯಗಳಿಗೆ ಬಹಳ ವಿಶೇಷವಾದಂಥ ಒಂದು ಸ್ಥಾನ ಇದೆ ಆಧಾರಗಳಲ್ಲಿ. ಆಮೇಲೆ ಚಿತ್ರಕಲೆ ಕೂಡ ನಮಗೆ ಸಿಗಬಹುದು, ನಮಗೆ ಬಹಳ ಮುಖ್ಯವಾದಂಥ ಒಂದು ಆಧಾರ ಇತಿಹಾಸದಲ್ಲಿ. ಈ ಉದಾಹರಣೆಗೆ ಅಜಂತ, ಎಲ್ಲೋರ, ಈ ಎಲ್ಲ ಕಾಲದ ಚಿತ್ರಗಳು, ಅವರ ಸ್ಮಾರಕಗಳಲ್ಲಿ ಚಿತ್ರಕಲೆಗಳನ್ನು ನೋಡಬಹುದು. ಅದರಿಂದ ನಮಗೆ ಆ ಕಾಲದ ಒಂದಷ್ಟು ಸಂಗತಿಗಳ ಅರಿವು ಆಗುತ್ತದೆ. ಹೀಗಾಗಿ ಚಿತ್ರಕಲೆ ಕೂಡ ನಮಗೆ ಸಹಾಯವನ್ನು, ಒಂದು ವಿವಿಡ್ ಪಿಕ್ಚರ್ ಕೊಡುತ್ತೆ, ಅದು ನಮಗೆ ಆ ಕಾಲದ ಒಂದು ಸ್ಪಷ್ಟ ಚಿತ್ರಣವನ್ನು ಒದಗಿಸಿಕೊಡುತ್ತದೆ. ಕೊನೆಯದಾಗಿ ಶಾಸನಗಳು ಬಹಳ ಮುಖ್ಯವಾದಂಥ ಆಧಾರ. ಕೊನೆಯ ಸ್ಥಾನದಲ್ಲಿ ಇಟ್ಟರೂ ಕೂಡ ಅದು ಇಲ್ಲಿರಬೇಕು, ಆ್ಯಕ್ಚುಲಿ ಕೊನೆಯ ಸ್ಥಾನದಲ್ಲಿ ಇದೆ ಇಲ್ಲಿ, ಆದರೆ ಅದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಇತಿಹಾಸದ ರಚನೆಯಲ್ಲಿ. ಯಾಕೆಂದರೆ ಅದು ಡೈರೆಕ್ಟ್ ಇನ್ಫಾರ್ಮೇಷನ್, ಯಾಕೆಂದರೆ ಆ ಕಾಲದಲ್ಲೇ ಇದ್ದದ್ದು, ಕಾಂಟೆಂಪ್ರರಿ, ಅದು ಸಮಕಾಲೀನ. ಈಗ ಮೌರ್ಯರ ಕಾಲದ ಶಾಸನ ಅಂತಂದರೆ ಮೌರ್ಯ ಕಾಲದ್ದೇ, ಅದು ಮೌರ್ಯರ ಕಾಲದಲ್ಲೇ ರಚನೆ ಆದದ್ದು. ಅದು ಒಂದು ಕ್ಲಿಯರ್ ಪಿಕ್ಚರ್ ಮತ್ತು ಆಥೆಂಟಿಕ್, ಗಟ್ಟಿಯಾದಂಥ, ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತದೆ. ಸಾಮಾನ್ಯವಾಗಿ ಶಾಸನಗಳು ಅಂದರೆ ಕೆತ್ತಲ್ಪಟ್ಟ ಬರಹ, ಅದನ್ನು ಶಾಸನ ಅಂತ ಹೇಳ್ತದೆ. ಬರೆದದ್ದು ಶಾಸನ ಅಲ್ಲ. ಈಗ ನಾನು ಇಲ್ಲೊಂದು ಏನೋ ಒಂದು ಬರೀತೇನೆ, ಹೀಗೆ ಏನೋ ಒಂದು ಅಕ್ಷರ ಬರೆದೆ, ಇದು ಶಾಸನ ಅಲ್ಲ. ಶಾಸನ ಯಾವಾಗ ಒಂದು ಗಟ್ಟಿಯಾದಂಥ ವಸ್ತು, ಅದು ಶಿಲೆ ಇರ್ಬೋದು, ಕಬ್ಬಿಣ ಇರ್ಬೋದು, ಲೋಹ ಇರ್ಬೋದು, ಅದರ ಮೇಲೆ ಕೆತ್ತಲ್ಪಟ್ಟಂತಹ ಬರಹ ಆಗಿದ್ದರೆ ಅದನ್ನು ಇನ್ಸ್ಕ್ರೈಬ್ಡ್ ವರ್ಷನ್ ಆಫ್ ರೈಟಿಂಗ್ಸ್, ಅದು ಕೆತ್ತಲ್ಪಟ್ಟಂತಹ ಬರಹ ಆಗಿದ್ದರೆ ಅದನ್ನು ನಾವು ಶಾಸನಗಳು ಅಂತ ಕರಿತೇವೆ. ಹೀಗಾಗಿ ಅಂಥ ಒಂದು ಶಾಸನಗಳು ನಮಗೆ ಭಾರತದಲ್ಲಿ ಸುಮಾರು ಒಂದು 75,000 ಸಂಖ್ಯೆಯಲ್ಲಿ ಸಿಕ್ಕಿದೆ. ಕರ್ನಾಟಕದಲ್ಲಿ 25,000 ಶಾಸನ ಸಿಕ್ಕಿದೆ. ತಮಿಳುನಾಡಲ್ಲಿ ಒಂದು ಹತ್ತಿರ 30,000 ಶಾಸನ ಸಿಕ್ಕಿದೆ. ನೋಡಿ, ತಮಿಳುನಾಡು ಮತ್ತು ಕರ್ನಾಟಕ ಇವೆರಡೂ ರಾಜ್ಯಗಳು ಶಾಸನ ವಿಷಯದಲ್ಲಿ ಕೊಟ್ಟ ಕೊಡುಗೆ ಅಮೋಘ. ಭಾರತದಲ್ಲಿ 75,000 ಶಾಸನ ಸಿಕ್ಕಿ ಅದರಲ್ಲಿ ಅರ್ಧ ಕೇವಲ 2 ರಾಜ್ಯ, ಕರ್ನಾಟಕ ಮತ್ತು ತಮಿಳುನಾಡು, ಈ 2 ರಾಜ್ಯಗಳ ಕೊಡುಗೆ ಇದೆ. ಹೀಗಾಗಿ ತುಂಬ ಒಂದು ಶಾಸನ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ. ಕರ್ನಾಟಕದಲ್ಲಿ 25,000 ಶಾಸನಗಳು ಸಿಕ್ಕಿವೆ ಇದುವರೆಗೂ, ಇನ್ನು ಮುಂದೆ ಸಿಗತ್ತೆ. ಸೊ ಶಾಸನಗಳು ಆ ಕಾಲದ ಒಂದು ಭಾಷೆ, ಲಿಪಿ, ಶಾಸನಗಳ ಭಾಷೆ ಅಂತಂದರೆ ಆರಂಭದಲ್ಲಿ ಪ್ರಾಕೃತ, ಅನಂತರ ಸಂಸ್ಕೃತ, ಅನಂತರ ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಈ ಎಲ್ಲ ಭಾಷೆಗಳಲ್ಲಿ ವೈವಿಧ್ಯಮಯವಾದಂಥ ಸಾವಿರಾರು ಶಾಸನಗಳು ಸಿಕ್ಕಿವೆ. ಅದು ನಮಗೆ ಅರಸರ ಜೀವನ ಸಾಧನೆ, ಆ ಕಾಲದ ಸಾಂಸ್ಕೃತಿಕ ವ್ಯವಸ್ಥೆ, ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲವನ್ನು, ಆಡಳಿತಾತ್ಮಕ ಸ್ಥಿತಿಗತಿ ಎಲ್ಲವನ್ನು ತಿಳಿಸ್ಕೊಡ್ತದೆ. 3 ಶಾಸನಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು ಶಾಸನಗಳ ಬಗ್ಗೆ ಬರೀಬೇಕಾದ್ರೆ ಈ 3 ಶಾಸನಗಳನ್ನು ಉಲ್ಲೇಖ ಮಾಡಬೇಕು. ಇನ್ನೂ ತುಂಬ ಇದೆ, ಶಾಸನಗಳ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಹೇಳ್ಬೋದು. ಆದರೆ ಒಂದು 3 ಪ್ರಮುಖ ಶಾಸನಗಳನ್ನು ಹೇಳಬೇಕಂತಂದರೆ ಹಲ್ಮಿಡಿ ಶಾಸನ ಒಂದು, ಆಮೇಲೆ ಅಲಹಾಬಾದ್ ಹರಿಸೇನ ಅಲಹಾಬಾದ್ ಶಾಸನ, ಐಹೊಳೆ ಪ್ರಶಸ್ತಿ, ಐಹೊಳೆ ಶಾಸನ, ರವಿಕೀರ್ತಿಯ ಐಹೊಳೆ ಶಾಸನ, ಹರಿಸೇನನ ಅಲಹಾಬಾದ್ ಶಾಸನ ಮತ್ತು ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ. ಇವು ಬಹಳ ಮುಖ್ಯವಾದಂಥ ಶಾಸನಗಳು. ಇನ್ನೂ ಇದೆ, ಕಪ್ಪೆ ಆರಭಟ್ಟನ ಶಾಸನ ಅಂತ ಇದೆ, ಮಂಗಳೇಶನ ಶಾಸನ ಇದೆ, ಮುರುಗೇಶವರ್ಮನ ಶಾಸನ ಇದೆ, ಚಂದ್ರವಳ್ಳಿ ಶಾಸನ ಅಂತ ಇದೆ, ಮಯೂರನ ಶಾಸನಗಳು, ಇದು ಅಶೋಕನ ಶಾಸನಗಳಂತೂ ತುಂಬ ಇದೆ.
ತುಂಬ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟು ಅಶೋಕ ಏನು ಕರ್ನಾಟಕದಲ್ಲಿ ಆಡಳಿತ ಮಾಡಲಿಲ್ಲ, ಆದರೂ ಕೂಡ ನಮಗೆ 10ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಶೋಕನ ಶಾಸನಗಳು ಸಿಗ್ತವೆ. ಹೀಗಾಗಿ ಹಾಗೆ ಉಲ್ಲೇಖ ಮಾಡ್ತಾ ಹೋದರೆ ಅನೇಕ ಶಾಸನಗಳನ್ನು ಉಲ್ಲೇಖ ಮಾಡ್ಬೋದು. ಆದರೆ ನೀವು ಪರೀಕ್ಷಾ ದೃಷ್ಟಿಯಿಂದ ಶಾಸನಗಳ ಬಗ್ಗೆ ಈಗ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಬರೆದು ಕೊನೆಯಲ್ಲಿ ಒಂದು 3 ಪ್ರಮುಖ ಶಾಸನಗಳನ್ನು ಉಲ್ಲೇಖ ಮಾಡಿ. ಹಲ್ಮಿಡಿ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಆಮೇಲೆ ಐಹೊಳೆ ಶಾಸನ. ಹೀಗೆ ಶಾಸನಗಳ ಪಾತ್ರ ಇತಿಹಾಸದ ರಚನೆಯಲ್ಲಿ ಬಹಳ ಮುಖ್ಯವಾಗಿ ಇರುತ್ತದೆ ಹೇಳುವುದು ಇದರಿಂದ ತಿಳಿದು ಬರ್ತದೆ. ಇವಿಷ್ಟು ಪ್ರಾಚ್ಯಶಾಸ್ತ್ರೀಯ ಆಧಾರಗಳು. ಇನ್ನು ನಾವು ಈ ಸೆಕ್ಷನ್ನಿಗೆ ಬಂದರೆ ಲಿಖಿತ ಆಧಾರದಲ್ಲಿ ಇಲ್ಲಿ ದೇಶೀಯ ಮತ್ತು ವಿದೇಶೀಯ ಅಂತ 2 ಬರ್ತದೆ. ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ 2 ಪ್ರಕಾರಗಳಿದೆ. ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದ ಬರಹಗಾರರಿಂದ ಬರೆಯಲ್ಪಟ್ಟ ಸಾಹಿತ್ಯ ದೇಶೀಯ ಸಾಹಿತ್ಯ. ವಿದೇಶೀಯ ಅಂತಂದರೆ ವಿದೇಶಿಗರಿಂದ ಬರೆಯಲ್ಪಟ್ಟಂಥ ಸಾಹಿತ್ಯ. ಈ 2 ಮಾದರಿಯ ಸಾಹಿತ್ಯ ಪ್ರಕಾರಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸದ ರಚನೆಗೆ ನಮಗೆ ಸಹಕಾರಿಯಾಗಿ ನಿಲ್ಲುತ್ತದೆ. ದೇಶೀಯ ಸಾಹಿತ್ಯದಲ್ಲಿ ಲೌಕಿಕ ಸಾಹಿತ್ಯ ಅಂತ ಒಂದು ಮಾದರಿ, ಧಾರ್ಮಿಕ ಸಾಹಿತ್ಯ ಅಂತ ಒಂದು ಮಾದರಿ, ಅದರೊಳಗೆ ಮತ್ತು ಉಪವಿಭಾಗಗಳು. ದೇಶೀಯ ಸಾಹಿತ್ಯದಲ್ಲಿ 2 ರೀತಿ, ಲೌಕಿಕ ಸಾಹಿತ್ಯ ಮತ್ತು ಧಾರ್ಮಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯ ಅಂದರೆ ಯಾವುದು? ಈಗ ವೇದ, ಪುರಾಣಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಆಮೇಲೆ ಮಹಾಭಾರತ, ರಾಮಾಯಣ, ಆಮೇಲೆ ಬೌದ್ಧ ಗ್ರಂಥಗಳು, ಜಾತಕ ಕಥೆಗಳು, ಆಮೇಲೆ ದ್ವಾದಶಾಂಗಗಳು, ಜೈನರ ದ್ವಾದಶಾಂಗಗಳು, ಹೀಗೆ ಇವೆಲ್ಲ ಏನಿದೆಯಲ್ಲ ಇವೆಲ್ಲ ನಾವು ಧಾರ್ಮಿಕ ಸಾಹಿತ್ಯ ಪ್ರಕಾರ ಅಂತ ಹೇಳ್ತೇವೆ. ಇನ್ನು ಲೌಕಿಕ ಸಾಹಿತ್ಯದಲ್ಲೂ ಕೂಡ ಅನೇಕ ಮಾದರಿಗಳಿವೆ. ಧಾರ್ಮಿಕೇತರ ಅದು ಧಾರ್ಮಿಕೇತರ. ಈಗ ಉದಾಹರಣೆಗೆ ವಿಜ್ಞಾನ, ಗಣಿತಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಆಮೇಲೆ ಯೋಗ, ಆಮೇಲೆ ಆಯುರ್ವೇದ, ಈ ರೀತಿ ವಿಷಯಗಳಿಗೆ ಸಂಬಂಧಪಟ್ಟ ಅನೇಕ ಸಾಹಿತ್ಯಗಳೆಲ್ಲ ಇದೆ. ಉದಾಹರಣೆಗೆ ಸುಶ್ರುತ ಬರೆದ ಸುಶ್ರುತ ಸಂಹಿತ, ಚರಕ ಬರೆದ ಚರಕ ಸಂಹಿತ, ಗುಣಾಢ್ಯನ ಬೃಹತ್ ಕಥಾ, ವಿಕ್ರಮಾಂಕ ದೇವಚರಿತ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಕಲ್ಲಹಣನ ರಾಜತರಂಗಿಣಿ, ಈ ರೀತಿಯಲ್ಲಿ ಇವೆಲ್ಲ ಸಾಹಿತ್ಯಗಳು ದೇಶೀಯ ಸಾಹಿತ್ಯದ ಸಂಪತ್ತುಗಳು. ಈ ದೇಶೀಯ ಸಾಹಿತ್ಯದ ಸಂಪತ್ತುಗಳು ನಮ್ಮ ದೇಶದ ಇತಿಹಾಸದ ರಚನೆಗೆ ಸಹಕಾರಿಯಾಗಿ ನಿಲ್ಲುವ ಆಕರಗಳಾಗಿವೆ. ಇನ್ನು ನೆಕ್ಸ್ಟು ವಿದೇಶೀಯ ಸಾಹಿತ್ಯಕ್ಕೆ, ಕೊನೆಯದಾಗಿ ವಿದೇಶೀಯ ಸಾಹಿತ್ಯಕ್ಕೆ ಬಂದರೆ ಹೇಳಿದ್ನಲ್ಲ ನಾನಾಗಲೇ, ವಿದೇಶಿ ಬರಹಗಾರರಿಂದ ಬರೆಯಲ್ಪಟ್ಟ ಸಾಹಿತ್ಯ. ಇದು ವಿದೇಶಿ ಬರಹಗಾರರಿಂದ ಬರೆಯಲ್ಪಟ್ಟಿದೆ. ಉದಾಹರಣೆಗೆ ಭಾರತಕ್ಕೆ ಬಂದ ಅನೇಕ ಪ್ರವಾಸಿ ಬರಹಗಾರರು, ವಿದೇಶಿಗರು ಅನೇಕ ಸಂಗತಿಗಳನ್ನು ಬರೆದಿದ್ದಾರೆ. ಅದು ಪ್ಲಿನಿಯ ಹಿಸ್ಟೋರಿಯಾ ಇರ್ಬೋದು, ಆಮೇಲೆ ಇಂಡಿಕಾ ಇರ್ಬೋದು, ಮೆಗಸ್ತನಿಸ್ನ ಇಂಡಿಕಾ ಇರ್ಬೋದು. ಅದೇ ರೀತಿ ಈಗ ನಾನು ದೇಶೀಯ ಸಾಹಿತ್ಯದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಬಿಟ್ಟಿದ್ದೆ ನಾನು. ಕೌಟಿಲ್ಯನ ಅರ್ಥಶಾಸ್ತ್ರ, ಆಮೇಲೆ ವಿಶಾಖದತ್ತನ ಮುದ್ರಾ ರಾಕ್ಷಸ, ಅವು ಎಲ್ಲ ದೇಶೀಯ ಸಾಹಿತ್ಯದಲ್ಲಿ ಬರ್ತದೆ. ಇಲ್ಲಿ ಮೆಗಸ್ತನಿಸ್ನ ಇಂಡಿಕಾ ಬರ್ತದೆ, ಆಮೇಲೆ ಹ್ಯುಯನ್ ಸ್ಯಾಂಗ್ನ ಸಿಯೂಕಿ ಬರ್ತದೆ, ಪಾಹಿಯಾನ್ನ ಬರವಣಿಗೆಗಳು, ಸುಲೇಮಾನ್ ಹೇಳುವಂಥ ಒಬ್ಬ ಅರಬ್ ಪ್ರವಾಸಿಗನ ಬರವಣಿಗೆಗಳು, ಅಬ್ದುಲ್ ರಜಾಕ್, ಡೊಮಿಂಗೋ ಪಯಸ್, ನಿಕೋಲೋ ಡಿ ಕೋಂಟಿ, ಇವರೆಲ್ಲ ಈ ಭಾರತಕ್ಕೆ ಬಂದಂಥ ವಿದೇಶಿ ಬರಹಗಾರರು, ವಿದೇಶಿ ಪ್ರವಾಸಿಗರು. ಅವರು ಆ ಕಾಲದಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಇದ್ದು ಹಲವಾರು ವರ್ಷಗಳ ಕಾಲ ಇಲ್ಲೇ ಇದ್ದು ಅವರು ನೋಡಿದ ಚಿತ್ರಣವನ್ನು ತಮ್ಮ ವರದಿಯಲ್ಲಿ ಬರೀತಾರೆ ಅವರು. ಆ ವರದಿಗಳು ಈಗ ನಮಗೆ ಭಾರತದ ಪ್ರಾಚೀನ ಇತಿಹಾಸವನ್ನು ಕಟ್ಟಲಿಕ್ಕೆ ಸಹಾಯವನ್ನು ಮಾಡ್ತದೆ. ಸೊ ಇದು ಈ ಲಿಖಿತ ಆಧಾರದ ಸಹಾಯ. ನಮಗೆ ಇತಿಹಾಸದ ರಚನೆಗೆ ಲಿಖಿತ ಆಧಾರ ಒದಗಿಸಬಹುದಾದ ಸಹಾಯ ಈ ರೀತಿಯಾಗಿದೆ. ಸೊ ಇವಿಷ್ಟು ಸಂಗತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟದಾಗಿದೆ. ಈ ಒಂದು ಚಾಪ್ಟರ್ನ ಪ್ರಮುಖ ಅಂಶಗಳು ಮತ್ತೊಮ್ಮೆ ನಾನು ಕೊನೆಯಲ್ಲಿ ಹೇಳುವುದಾದರೆ, ಮೊದಲನೇದಾಗಿ ನಾವು ಭಾರತದ ಇತಿಹಾಸದ ಮೇಲೆ ಭೌಗೋಳಿಕತೆ ಪ್ರಭಾವ, ಅದರಲ್ಲಿ ಭಾರತದ ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ನೋಡಿದ್ವಿ, ಹೆಸರುಗಳು ಏನೇನಿತ್ತು ಅಂತ. ಆಮೇಲೆ ಯಾವ ರೀತಿ ಭೌಗೋಳಿಕ ಲಕ್ಷಣಗಳು ಇದ್ದವು ಅಂತ ನೋಡಿದ್ವಿ. ಆಮೇಲೆ ಭಾರತದ ಇತಿಹಾಸದ ಲಕ್ಷಣಗಳು, ಯುನಿಟಿ ಇನ್ ಡೈವರ್ಸಿಟಿ ಎಲ್ಲ ಬಂತಲ್ಲ ಅದು. ಆಮೇಲೆ ಕೊನೆಯದಾಗಿ ಕರ್ನಾಟಕ ಹಿಸ್ಟ್ರಿಯನ್ನು ಸ್ವಲ್ಪ ನೋಡಿದ್ವಿ, ಇಂಟ್ರೊಡಕ್ಷನ್. ಆಮೇಲೆ ಆಧಾರಗಳನ್ನು ನೋಡಿದ್ವಿ. ಆಧಾರಗಳಲ್ಲಿ ಪ್ರಾಚ್ಯಶಾಸ್ತ್ರೀಯ ಆಧಾರ, ಲಿಖಿತ ಆಧಾರ, ಅದರಲ್ಲಿ ಮತ್ತೆ ಉಪವಿಭಾಗಗಳು. ಇವಿಷ್ಟು ಈ ಮೊದಲನೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಮುಖ ಸಂಗತಿಗಳಾಗಿವೆ.